ಅಲ್ಲ ನಿಮ್ಮಿಬ್ಬರಿಗೂ ಸ್ವಲ್ಪನಾದರೂ ಮಾನ ಮರ್ಯಾದೆ ಅನ್ನೋದು ಐತೋ ಇಲ್ವೋ? ಮಾನ ಮರ್ಯಾದೆ ಇರೋರಾಗಿದ್ರೆ ಇಂಥ ಕೆಲಸ ಮಾಡ್ತಾ ಇರಲಿಲ್ಲ ನೀವು. ಅಕ್ಕ ಆ, ಆ, ಏನಕ್ಕ ಏನು ಹೇಳ್ತಾ ಇದೀಯಾ? ಅದು ಅದು ಯಾಕೆ ಯಾಕೆ ಹಿಂಗೆ ಮಾತಾಡ್ತಾ ಇದೀಯ ನೀನು? ನನಗೆಲ್ಲ ಗೊತ್ತಾಯಿತು ಕಣೆ, ನನಗೆಲ್ಲ ಗೊತ್ತಾಯಿತು ಪ್ರತಾಪ್. ನನಗೆ ಮೋಸ ಮಾಡಿಬಿಟ್ಟು ನನ್ನ ತಂಗಿ ಹತ್ರ ನೀನು ಚೆನ್ನಾಗಿದೆಯಾ, ಹಿಂಗೆ ಇಬ್ರು ಗೊತ್ತಿಲ್ದಲೆ ನನಗೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯಿತು ನನಗೆ. ಹಿಂಗೆಲ್ಲ ಮಾಡಬೇಡಿ ನೀವು. ಯಾಕೆ ಹಿಂಗೆ ಮಾಡ್ತಾಯಿದ್ರೆ? ನನ್ನ ಇಷ್ಟಪಟ್ಟು ಬಂದುಬಿಟ್ಟು ಇವಾಗ ನನ್ನ ತಂಗಿನ ಇಷ್ಟಪಟ್ಟರೆ ನೀವು ಅದು ಹೆಂಗೆ ಸರಿ ಹೋಗುತ್ತೆ? ಒಂದು ತೊಗೊಂಡ್ರೆ ಒಂದು ಆಫರ್ ಅದು ಹೆಂಗೆ ಕೊಡ್ತಾರೆ ಆಫರು? ಅದಕ್ಕೂ ದುಡ್ಡು ಹಾಕಿ ಆಫರ್ ಕೊಡೋದು ಸರಿನಾ? ನೀವು ಈ ರೀತಿ ಎಲ್ಲ ಮಾತಾಡಬೇಡಿ ನೀವು. ತೋ ಅಕ್ಕ ಇಲ್ಲೋಡು, ನೀನು ತಿಳ್ಕೊಂಡಂಗೆ ಏನು ಅಂಥದ್ದೇನಿಲ್ಲ ಕಣೆ. ಅದೇ ಮಾವನ ಕಣ್ಣಕ್ಕೆ ಏನೋ ಬಿದ್ದಿತ್ತು, ಅದಕ್ಕೆ ಧೂಳು ಬಿದ್ದಿತ್ತಾ, ಅದಕ್ಕೆ ಬಾಯಲ್ಲಿ ಊದ್ತಿದ್ದೆ ಅಷ್ಟೇ. ಧೂಳು ಬಿದ್ದಿತ್ತು ಕಣೆ. ಧೂಳು ಬಿದ್ದಿರೋದ್ರಿಂದ ನಾನು ಹುಫ್ ಅಂತ ಊತಾ ಇದ್ದೆ, ಅದಕ್ಕೇನೆ. ಅಂಥದ್ದೇನಿಲ್ಲ ಕಣೆ ಅಕ್ಕ. ನಾನು ಅಂಥದ್ದೇನು ನಮ್ಮ ಮಾವನ ಹತ್ರ ಏನು ಮಾತಾಡೋದಾಗಲಿ ಅಂಥದ್ದೆಲ್ಲ ಮಾಡೋದಾಗಲಿ ಅದೆಲ್ಲ ಏನು ಮಾಡಿಲ್ಲ. ಪ್ಲೀಸ್ ನೀನು ಆ ರೀತಿ ಎಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡ ಕಣೆ ಅಕ್ಕ. ಶೈಲು, ಅರ್ಥ ಮಾಡ್ಕೊ, ಸುಮ್ಮನೆ ಅಪಾರ್ಥ ಮಾಡ್ಕೋಬೇಡ. ಸುಮ್ಮನೆ ಯಾಕೆ ಅಪಾರ್ಥ ಮಾಡ್ಕೊಂತೀಯ ಹೇಳು ನೀನು? ಇರೋದು ಇದ್ದಂಗೆ ಹೇಳ್ತಾ ಇದ್ದೀವಿ, ನಾನು ಡಯ ಇದ್ದಂಗೆ ಹೇಳ್ತಾ ಇದ್ದೀವಿ. ನೀನು ಸುಮ್ಮನೆ ಅಪಾರ್ಥ ಮಾಡ್ಕೋಬೇಡ. ಯಾಕೆ ಅಪಾರ್ಥ ಮಾಡ್ಕೊಂತೀಯ ಹೇಳು ನೀನು? ಹಾಂ, ಅಯ್ಯೋ ನನ್ನ ಕಣ್ಣಲ್ಲಿ ಏನೋ ಧೂಳು ಬಿದ್ದಿತ್ತಾ, ಅದನ್ನು ಒರೆಸು ಅಂತ ಹೇಳಿ ಹೇಳ್ದೆ ಅಷ್ಟೇ. ಅದಕ್ಕೆ ಅವಳು ಊದ್ತಾ ಇದ್ಲು, ಅಷ್ಟರೊಳಗೆ ನೀನು ಬಂದೆ. ನೀನು ಏನು ತಿಳ್ಕೊಂಡೋ ಏನೋ ಗೊತ್ತಿಲ್ಲ. ಧೂಳು ಬಿದ್ದಿತ್ತು ಕಣೆ, ನನ್ನ ಕಣ್ಣಲ್ಲಿ ಧೂಳು ಬಿದ್ದಿತ್ತು. ನಾನು ಹೇಳ್ತೀನಿ ಸುಮ್ಮನೆ ಮಾಮ, ಅವಳಿಗೆ ಅರ್ಥ ಆಗಲ್ಲ. ನಾನು ಹೇಳ್ತೀನಿ, ಸುಮ್ಮನೆ ಸುಳ್ಳು ಬೊಗ್ಳು ಬೇಡ. ನೀನು ಮಾತಾಡೋದೆಲ್ಲ ನಾನು ಕೇಳಿಸ್ಕೊಂಡೆ, ಎಲ್ಲ ಗೊತ್ತಾಯಿತು. ನಿಮ್ಮಿಬ್ಬರ ಮಧ್ಯೆ ಏನು ನಡೀತಾ ಇದೆ ಅದೆಲ್ಲ ನನಗೆ ಗೊತ್ತಾಯಿತು ಸರಿನಾ? ಸುಮ್ಮನೆ ನೀನು ಮಾತಾಡಿದಿ ಅಂದ್ರೆ ನಾನು ಕೇಳೋದಿಲ್ಲ ಕಣೆ. ನೀನು ಏನಾದರೂ ಮಾತಾಡಿದಿ ಅಂದ್ರೆ ನಾನು ಕೇಳೋದಿಲ್ಲ ನೋಡು. ಅಷ್ಟ್ರಾಗಿರ್ಬೇಕು ನೀನು. ಅಕ್ಕ ಪ್ಲೀಸ್ ಕಣೆ, ಆ ಥರ ಎಲ್ಲ ಏನೂ ಇಲ್ಲ, ತಪ್ಪಾಗಿ ತಿಳ್ಕೊಬೇಡ ನೀನು. ಅದೇ ಕಣ್ಣಲ್ಲಿ ಹಂಗೆ ಬಿದ್ದಿತ್ತಲ್ಲ, ಅದಕ್ಕೆ ಮಾತಾಡ್ತಿದ್ವಿ ಅಷ್ಟೇ. ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂಡಿದ್ದೀನಿ ಕಣೆ ನೀವು ಮಾತಾಡೋದ. ಏನು ಪ್ರಥಮ್ ಈ ರೀತಿ ಮೋಸ ಮಾಡೋದು ನೀವು ಸರಿ ಇಲ್ಲ. ನೀವು ಯಾಕೆ ಹಿಂಗೆ ಮಾಡ್ತಾಯಿದ್ದೀರಾ? ನಾ ಏನೋ ಒಳ್ಳೆ ಮನುಷ್ಯ ಅಂತ ತಿಳ್ಕೊಂಡಿದ್ದೆ ನಿಮಗೆ, ಆದರೆ ನೀವು ಈ ರೀತಿ ಮಾಡೋದು ನೋಡ್ಬಿಟ್ಟು ನನಗೆ ಯಾಕೋ ಒಂಥರ ಯಪ್ಪ ಹೆಂಗೆ ಅನ್ನಿಸ್ತು ಅಂದರೆ, ಇದೇನಪ್ಪ ಇದು ಛೀ ಥೂ ಅಂತ ಅನ್ನಿಸ್ಬಿಡ್ತು ನನಗೆ. ಹಸಿ ಅನ್ನಿಸ್ಬಿಡ್ತು, ಅಷ್ಟು ಬೇಜಾರಾಗ್ಬಿಡ್ತು ನಿಮ್ಮ ಮೇಲೆ. ಅಲ್ಲ ಈ ರೀತಿ ಮಾಡೋದು ಸರಿನಾ? ಶೈಲು, ಅರ್ಥ ಮಾಡ್ಕೊ. ಇವಾಗ ನಿನ್ನ ತಂಗಿದು ಮದುವೆ ಆಗಿಲ್ಲ, ನಿನಗೂ ಇವಾಗ ಮೊನ್ನೆ ಇನ್ನೂ ಡೈವರ್ಸ್ ಕೊಟ್ಟಿದ್ಯಾ. ಈಗ ಸುಮ್ಮನೆ ದೊಡ್ಡದಾಗಿ ಏನಾದ್ರೂ ನೀನು ಗಲಾಟೆ ಮಾಡೋದಾಗಲಿ, ದೊಡ್ಡದಾಗಿ ಏನಾದರೂ ಮಾತಾಡೋದಾಗಲಿ ಇದೆಲ್ಲ ಮಾಡಿದ್ಯಾ ಅಂದರೆ ನಿನಗೆ ಸಮಸ್ಯೆ. ಇವಾಗ ಸುಮ್ಮನೆ ನೋಡು, ಜನ ಎಲ್ಲ ಆಡ್ಕೊಳ್ತಾರೆ, ನಿನ್ನ ಜೀವನನೇ ಹಾಳಾಗುತ್ತೆ. ಇವಾಗ ನಿನ್ನ ತಂಗಿ ಜೀವನ, ನಿನ್ನ ಜೀವನ ಎರಡೂ ಚೆನ್ನಾಗಿರಬೇಕು ಅಂತಂದರೆ ನೀನು ಚೆನ್ನಾಗಿ ಇತ್ಕೊಂಡು ಹೋಗಿ ಅಷ್ಟೇ. ಸುಮ್ಮನೆ ಈ ರೀತಿ ಮರ್ಯಾದೆ ತೆಗಿಯೋದು ಅದೆಲ್ಲ ಮಾಡಿದ್ರೆ ಆಗೋದಿಲ್ಲ. ಏನಾಗೋದೈತೆ ಅದ್ರಾಗೆ? ಈಗ ನಾನೇನೋ ಅವಳಿಗೆ ಮದುವೆ ಇಲ್ವಲ್ಲ, ಅದಕ್ಕೇನೆ ಅತ್ಲಾಗ ನಾನು ಅವಳು ಪಾಪ ತುಂಬ ಬೇಜಾರಾಗಿದ್ಲು. ಅದಕ್ಕೇನೆ ಬಿಡ ಮತ್ಲಾಗ ಹೋಗ್ಲಿ, ನಾನೇ ಮದುವೆ ಆಗ್ತೀನಿ ಅಂತ ಹೇಳಿದೆ. ಏನು ಮಾಡೋಣ ಹೇಳು? ಮದುವೆ ಆಗಿಲ್ಲ, ಇಷ್ಟು ವರ್ಷ ವಯಸ್ಸಾದ್ರೂ ಮದುವೆ ಆಗಿಲ್ಲ, ವಯಸ್ಸಾಯಿತು ಅಂತೇಳಿ ಅವಳಿಗೂ ಬೇಜಾರಿರುತ್ತಲ್ಲ. ಅದಕ್ಕೆ ನಾನು ಸ್ವಲ್ಪ ಸಮಾಧಾನ ಮಾಡಿದೆ ಅಷ್ಟೇ ಕಣೆ. ಎಷ್ಟು ಬೇಜಾರಾಗುತ್ತೆ ಅಂತ ನೀನೇ ಅರ್ಥ ಮಾಡ್ಕೊ ಪ್ರತಾಪ್. ಅಲ್ಲ ನಾನು ನಿನ್ನ ಇಷ್ಟಪಟ್ಟು ನಾನು ನೋಡ್ಕೊಂತೀರ, ನನ್ನ ಜೀವನ ಇಂಥದ್ದು ಅಂತ ಕರ್ಕೊಂಬಂದ್ಮೇಲೆ ನೀವು ಹಿಂಗೆ ಮಾಡಿದ್ರೆ ನನಗೆ ಎಷ್ಟು ಬೇಜಾರಾಗೋಣ ಹೇಳಿ? ನೋಡಪ್ಪ, ನನ್ನ ಗಂಡನು ಹಿಂಗೆ ಮಾಡಿದ್ರಲ್ಲ ಅನ್ನೋದು ನನಗೆ ಎಷ್ಟು ಬೇಜಾರಾಗುತ್ತೆ. ನಾನು ನಿನಗೋಸ್ಕರನ ನಾನು ಡೈವರ್ಸ್ ಕೊಟ್ಟು ನಾನು ನಿನ್ನ ಮದುವೆ ಅದೇ ತುಂಬ ಇಷ್ಟಪಟ್ಟು, ಆದರೂ ನೀನು ಹಿಂಗೆ ಮಾಡಿದ್ರೆ ಎಷ್ಟು ಬೇಜಾರಾಗುತ್ತೆ ಹೇಳು ಪ್ರತಾಪ್. ಅಕ್ಕ ಅರ್ಥ ಮಾಡ್ಕೊಳ್ಳೆ. ಇವಾಗ ಬೇಜಾರಾಗೋ ಅಂಥದ್ದು ಏನಾಗಿಲ್ಲ. ಇವಾಗ ಯಾಕೆ ಬೇಜಾರ ಮಾಡ್ಕೊಂತ ಹೇಳು? ಈಗ ಸುಮ್ಮನೆ ನಿಮ್ದು ಗಲಾಟೆ ಮಾಡೋದು ಅದು ಮಾಡಿದ್ರೆ ಸುಮ್ಮನೆ ಮರ್ಯಾದೆ ಹೋಗುತ್ತೆ ಅಷ್ಟೇ. ನಾವಿಬ್ರು ನಮ್ಮ ಅವನೇ ಮದುವೆ ಆಗೋಣ. ಬೇಜಾರಾಗ ಅಂಥದ್ದೇನಿಲ್ಲ. ಹೊಟ್ಟೆ ಉರಿದೋಗುತ್ತೆ ಬೇವರ್ಸಿ ಮುಂಡೆ. ನನಗೆ ನೀವು ಮಾತಾಡೋದು ನೋಡಿಬಿಟ್ರೆ ಹೊಟ್ಟೆ ಉರಿದೋಗುತ್ತೆ ಕಣೆ. ಇವಾಗ ಹೊರಗಡೆ ಹೇಳ್ಕೊಂಬಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಅಷ್ಟು ನನಗೆ ಇವತ್ತು ಮನಸ್ಸಿಗೆ ಬೇಜಾರಾದಂಗೆ ಆಗ್ತೈತೆ, ಅಷ್ಟು ಸಿಟ್ಟು ಬರ್ತೈತೆ, ಕೋಪ ಕುರಿತೈತೆ. ಇಲ್ಲೋಡು, ಹೊಟ್ಟೆಲಿ ಕೆಂಡ ಬಿದ್ದಂಗೆ ಆಗ್ತೈತೆ ನನಗೆ. ಅಷ್ಟಿಷ್ಟು ಸಿಟ್ಟು ಬರ್ತಾ ಇಲ್ಲ ಕಣೆಡಯ್ಯ, ಅಷ್ಟಿಷ್ಟು ಸಿಟ್ಟು ಬರ್ತಾ ಇಲ್ಲ. ಹಿಂಗೆ ಮಾಡೋದು ಸರಿಯೇನೆ? ನೀನು ನಿಮ್ಮ ಅಕ್ಕನಿಗೆ ಮೋಸ ಮಾಡ್ತಾ ಇದೆಯಲ್ಲೇ, ಸ್ವಂತ ಅಕ್ಕನಿಗೆ ನೀನು ಮೋಸ ಮಾಡಿದ್ರೆ ಹೆಂಗೆ? ಬಿಡು ಶೈಲು, ಇಲ್ಲಿ ನೋಡು, ಇಲ್ಲಿ ಸುಮ್ಮನೆ ಇಬ್ರಿಗೂ ಒಂದು ಭಾಳ ಸಿಕ್ಕಂಗಾಗುತ್ತೆ. ನಾನು ಇಬ್ರು ಮದುವೆ ಆಗ್ತೀನಿ, ನಿನ್ನ ತಲೆ ಕೆಡಿಸ್ಕೊಬೇಡ ಸರಿನಾ? ನಿನ್ನ ತಂಗಿ ಪಾಪ ಅವಳು ಮದುವೆ ಆಗಿಲ್ಲ ಅಂತ ಅವಳಿಗೊಂದು ಬೇಜಾರು. ನಾನು ಇಬ್ಬರು ಚೆನ್ನಾಗಿರೋದು ನೋಡಿ ಅವಳಿಗೆ ನಾನು ಮದುವೆ ಆಗಿದ್ರೆ ಚೆನ್ನಾಗಿರ್ತಿದ್ದೆ ಅಂತ ಅವಳಿಗೂ ಒಂದು ಮನಸ್ಸು ಬರುತ್ತೆ, ಅವಳಿಗೂ ಅನಿಸುತ್ತೆ, ಅವಳಿಗೂ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನಿನ್ನ ತಂಗಿ ಮನಸ್ಸಿಗೆ ನೀನು ಬೇಜಾರು ಮಾಡಬೇಡ. ಬಿಡು, ಇಬ್ಬರು ಚೆನ್ನಾಗಿರ್ರಿ, ಯಾಕೆ ಜಗಳ ಮಾಡ್ಕೊಂತೀರಾ?
ಅದೇನೇ ಅಂದರೂ ಯಾರು ಒಪ್ಪೋದಿಲ್ಲ. ಹಂಗೆ ತಂಗಿನೇ ಆಗಲಿ ಯಾವಳೆ ಆಗಲಿ ಯಾರು ಒಪ್ಪೋದಿಲ್ಲ ಗೊತ್ತಾ. ಎಷ್ಟು ಬೇಜಾರಾಗುತ್ತೆ ನನಗೆ, ಎಷ್ಟು ನಿಜ ನನಗೆ ಅಷ್ಟು ಬೇಜಾರಾಗ್ತೈತೆ ಪ್ರತಾಪ್. ನಿನ್ನ ಮೇಲೆ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ, ತುಂಬ ನಾನು ಇಷ್ಟಪಡ್ತಾ ಇದ್ದೆ. ಆದರೆ ಈ ರೀತಿ ನನ್ನ ತಂಗಿನೇ ನನಗೆ ಮೋಸ ಮಾಡ್ತಾ ಇದ್ದಾಳೆ ಅಂತಂದರೆ ಯಪ್ಪ, ಇವಾಗ ಹೊರಗಡೆ ಹೇಳ್ಕೊಂಡ್ರೆ ಅಕ್ಕ ತಂಗಿಯವ್ರು ಇಬ್ಬರಿಗೂ ಬಿತ್ತು ಅಂತಾರೆ. ನಮ್ಮ ಅಣ್ಣರಿದ್ರಿಗೂ ನಮ್ಮ ಅಮ್ಮ ಏನಿದ್ರಿಗೂ ಎಲ್ಲರ ತಗೋ ನಾವು ಜಗಳ ಮಾಡ್ಕೊಂಡಿದ್ಕೂ ಇವತ್ತು ಎಂಥದ್ದಾಯ್ತಪ್ಪ ಅನ್ನಿಸ್ತೈತೆ. ಥೂ, ನಾವು ಎಲ್ಲರ ಜೊತೆಗೂ ಚೆನ್ನಾಗಿದ್ದಿದ್ರೆ ಇಂಥದ್ದೆಲ್ಲ ಬರ್ತೈತೆ ಅನ್ನಿಸ್ತೈತೆ. ಇವಾಗ ಹೇಳ್ಕೊಂಬಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ. ಹೊರಗಿನ ಜನಕ್ಕೆ ಗೊತ್ತಾದರೆ ಎಷ್ಟು ಇಲ್ಲಡು ತೂತು ಬೀಳೋವರೆಗೂ ನಮ್ಮನ್ನು ಇವಾಗ ಆಡ್ಕೊಂತಾರೆ. ನಮ್ಮ ಅಣ್ಣ ನಮ್ಮ ಅತ್ತಿಗೆಗೆ ಸಾಕು. ಇವಾಗ ಇದೇನೋ ಈ ವಿಷಯ ಗೊತ್ತಾಗ್ಬಿಟ್ರೆ ನಮ್ಮ ಅಣ್ಣ ನಮ್ಮ ಅತ್ತಿಗೆಗೆ ನಮ್ಗೆ ಎಷ್ಟು ಅವಮರ್ಯಾದೆ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಹೇಳ್ಬಾರ್ದು, ಅಷ್ಟು ಅವಮರ್ಯಾದೆ ಮಾಡ್ತಾರೆ. ಹೊರಗೆ ಹೇಳ್ಕೊಂಬಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ನಾನು ಏನು ಮಾಡ್ಬೇಕು ಹೇಳು? ಒಳಗೇನೆ ಈ ರೀತಿ ಬಗೆಹರಿಸ್ಕೊಂಬನ. ಸುಮ್ಮನೆ ಈ ರೀತಿ ಎಲ್ಲ ಮಾಡಬೇಡ. ನಾನು ಎಲ್ಲ ಗಂಡು ಹುಡುಕಿ ಒಳ್ಳೆ ಹುಡುಗನ ಹುಡುಕಿ ನಾನು ಮದುವೆ ಮಾಡ್ತೀನಿ. ಈ ರೀತಿ ಎಲ್ಲ ಮಾಡಬೇಡ ಅಷ್ಟೇ ನೀನು. ಸರಿ ಆಯ್ತು ಕಣೆ ಅಕ್ಕ, ಈ ರೀತಿ ಎಲ್ಲ ಮಾಡಲ್ಲ ಬಿಡು. ಹೊರಗೆ ಯಾರಿಗೂ ಗೊತ್ತಾಗೋದು ಬೇಡ. ಯಾಕೆ ಸುಮ್ಮನೆ ಇವಾಗ ಸುಮ್ಮನೆ ಆಡ್ಕೊಂತಾರೆ? ಬೇಡ ಅಕ್ಕ, ಹೊರಗಿನ ಜನಕ್ಕೆ ಗೊತ್ತಾಗದೆ ಹೆಂಗೆ ನಾವು ನೋಡ್ಕೊಂಬನ. ಸುಮ್ಮನಿರು. ಸರಿ ಆಯಿತು, ನಾನೇನು ಮಾತಾಡೋದಿಲ್ಲ ಬಿಡು. ನಾನೇನು ಅನ್ನೋದಿಲ್ಲ, ಏನು ಮಾತಾಡೋದಿಲ್ಲ ಬಿಡು ಅಕ್ಕ. ಹೋದ್ರೂ ಹೋಗಲಿ ಅಕ್ಕ, ನಾನೇನು ಮಾತಾಡಲ್ಲ ಅಕ್ಕ, ನಾನೇನು ಮಾತಾಡಲ್ಲ, ಖಂಡಿತ ನಾನೇನು ಮಾತಾಡಲ್ಲ ಅಕ್ಕ. ನೀನು ಹೇಳ್ತೀಯ ಮಾತಾಡಲ್ಲ ಏನೂ ಮಾಡಲ್ಲ ಅಂತ. ಮತ್ತೆ ಇನ್ನೊಂದು ಸತಿ ನನ್ನ ಕಣ್ಣಿಗೆ ಬೀಳಬೇಕಲ್ಲ, ಅವಾಗ ಹೇಳ್ತೀನಿ ನಾನು. ಈಗ ಮಾತಾಡಲ್ಲ. ನನ್ನ ಕಣ್ಣಿಗೆ ಏನಾದರೂ ಗೊತ್ತಾಗಲಿ, ಸಿಗೇ ಬೀಳಲಿ ನೀವು ಮತ್ತೆ, ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ನೋಡಿ, ಹೇಳಿರ್ತೀನಿ. ಏನೋ ಬಿಡು, ಹೋದ್ರೂ ಹೋಗಲಿ ಅಂತ ಹೇಳಿ ಸುಮ್ಮನೆ ಆಗ್ತೀನಿ. ಮತ್ತೆ ಏನಾದರೂ ನನಗೆ ಒಂದು ಸ್ವಲ್ಪ ಗೊತ್ತಾಗಬೇಕು, ಅವಾಗ ಮಾತಾಡೋದು. ಇವಾಗ ನನ್ನ ಮರ್ಯಾದೆನೂ ಹೋಗುತ್ತೆ, ನಿನ್ನ ಮರ್ಯಾದೆನೂ ಹೋಗುತ್ತೆ. ಎಲ್ಲರಿಗೂ ಸ್ವಲ್ಪ ಸಿಕ್ಕಿದ್ರೆ ಸಾಕು. ಅದಕ್ಕೋಸ್ಕರನ ಇವಾಗ ಹೊರಗಡೆ ಹೇಳ್ಕೊಂಬಕ್ಕಾಗ್ದಿಲ್ಲದಕ್ಕೋಸ್ಕರ ಸುಮ್ಮನಿದ್ದೀನಿ. ಈ ರೀತಿ ಮಾಡಿಬಿಟ್ಟಿದ್ದಿ ಅಂದ್ರೆ ನನಗೆ ಮೋಸನ ಸುಮ್ಮನಿರೋದಿಲ್ಲ ನೋಡು. ಪ್ರತಾಪ್, ನೀನು ಅಷ್ಟೇ ಇಲ್ಲಿಗೆ ಅರ್ಥ ಮಾಡ್ಕೊಂಡು ಇಲ್ಲಿಗೆ ಸುಮ್ಮನೆ ಆದರೆ ಸರಿ. ನಾವೆಲ್ಲ ಹುಡುಕಿ ಅಲ್ಲ, ನೀನು ಎಷ್ಟೊಂದು ದೊಡ್ಡ ಕೆಲಸದಲ್ಲಿದ್ಯಾ, ದೊಡ್ಡ ಸ್ಥಾನದಲ್ಲಿದ್ಯಾ. ಒಂದು ಗಂಡು ಹುಡುಕಿ ಮದುವೆ ಮಾಡೋಕ್ಕಾಗಲ್ವಾ ನಿನಗೆ? ಹೇಳು, ಯಾಕೆ ಈ ರೀತಿ ಮಾಡ್ತಾ ಇದೆಯಾ? ಒಂದು ಗಂಡು ಹುಡುಕಿ ನನ್ನ ತಂಗಿಗೆ ಮದುವೆ ಮಾಡೋಕ್ಕಾಗಲ್ವಾ ನೀನು? ಹೇಳು ಪ್ರತಾಪ್, ಹೇಳು. ನನ್ನ ತಂಗಿಗೆ ನೀನು ಮದುವೆ ಮಾಡೋಕ್ಕಾಗುತ್ತೋ ಇಲ್ವೋ? ನೀನು ಅದನ್ನು ಮಾತಾಡು. ಸರಿ, ನಾ ಸುಮ್ಮನೆ ನೀನು ಎಲ್ಲದೆಲ್ಲ ಟೆನ್ಷನ್ ತೊಗೊಂಡು ಈ ರೀತಿ ಎಲ್ಲ ನನ್ನ ತಂಗಿ ಮೇಲೆ ಈ ರೀತಿ ಮಾತಾಡೋದಾಗಲಿ, ನಿಮ್ಮಿಬ್ಬರ ಮಧ್ಯೆ ಈ ರೀತಿ ನಡೆಯೋದಾಗಲಿ ಅದು ನನಗೆ ಇಷ್ಟ ಆಗಲ್ಲ ಪ್ರತಾಪ್, ಇಷ್ಟ ಆಗೋದಿಲ್ಲ. ನೀನು ಇಷ್ಟು ದೊಡ್ಡ ಸ್ಥಾನದಲ್ಲಿದ್ದು ಈ ರೀತಿ ಮಾಡಿದ್ರೆ ಅದಕ್ಕೊಂದು ಬೆಲೆ ಇರೋದಿಲ್ಲ. ಮಾವ ಅಂದರೆ ಅವಳು ಎದುರ್ಕೋಬೇಕು, ಮಾವ ಅಂದರೆ ಒಂದು ಗೌರವ ಇರಬೇಕು. ಅದು ಬಿಟ್ಬಿಟ್ಟು ಈ ರೀತಿ ಕೆಲಸ ಮಾಡಿದ್ರೆ ನೀನು ಮರ್ಯಾದೆ ಇರುತ್ತಾ? ಇರೋದಿಲ್ಲ. ಯಾವುದೇ ಕಾರಣಕ್ಕೂ ಎಲ್ಲೋದ್ರೂ ನೀನು ಮರ್ಯಾದೆನೇ ಇರೋದಿಲ್ಲ. ಈ ರೀತಿ ಮಾಡಬಾರ್ದು ಪ್ರತಾಪ್. ತಪ್ಪು ತಪ್ಪು ತಪ್ಪು, ನೀವಿಬ್ಬರು ಮಾಡ್ತಾ ಇರೋದು ತಪ್ಪು. ಇಲ್ಲಿಗೆ ಬಿಟ್ಟು ಹಾಕಿ ನಿಮ್ಮ ಮುಂದೆ ನೀನು ಅನುಸರಿಸ್ಕೊಂಡು ಹೋಗ್ಬೇಕು ಅಷ್ಟೇ. ಅನುಸರಿಸ್ಕೊಂಡು ಹೋಗಲಿಲ್ಲ ಮತ್ತೆ ನೀವು ಜೀವನದಲ್ಲಿ ನಮಗೆ ತೊಂದರೆ ಕೊಟ್ಟಂಗಾಗುತ್ತೆ. ನಾನು ಏನು ಪ್ರತಾಪ್ ನೀನು ಮದುವೆ ಆಗಿದ್ದು? ಅವನಿಂದ ನನಗೆ ಸುಖ ಇಲ್ಲ, ಅವನಿಂದ ನನಗೆ ಸಂತೋಷ ಇಲ್ಲ, ಅವ್ನು ನನ್ನ ನೋಡ್ಕೊಳ್ಳಲ್ಲ, ನೆಮ್ಮದಿ ಇಲ್ಲ ಅನ್ನೋದಕ್ಕೋಸ್ಕರ ತಾನೇ ನಾನು ನಿನ್ನ ಮದುವೆ ಆಗಿದ್ದು. ನೀನು ಇದೇ ರೀತಿ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತಾ? ಹೇಳು ಪ್ರತಾಪ್, ಹೇಳು. ಅರ್ಥ ಇರುತ್ತಾ? ಅರ್ಥ ಇರೋದು ಮಾತಾಡಬೇಕು, ಅರ್ಥ ಆಗೋ ಥರ ಮಾತಾಡಬೇಕು. ಯಾವುದೇ ಆಗಲಿ, ಏನೇ ಆಗಲಿ, ಏನಾಗುತ್ತೆ, ಏನು ನಾವು ಹಿಂಗೆ ಮಾಡಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅನ್ನೋ ಥರ ತಿಳ್ಕೊಂಡು ಮಾಡಬೇಕು. ಯಾವುದೇ ಆಗಲಿ ಸುಮ್ಮನೆ ಹಂಗೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಸರಿ ಆಯಿತು ಬಿಡೆ ಅಕ್ಕ, ಬಿಡು, ಹೋದ್ರೂ ಹೋಗಲಿ. ಹೇಳ್ತಾ ಇದ್ದೀನಲ್ಲ, ಬಿಡು, ಹೋದ್ರೂ ಹೋಗಲಿ. ನಿಮ್ಮ ಮೇಲಿಂದ ನಾ ರೀತಿ ಎಲ್ಲ ಮಾಡೋದಿಲ್ಲ ಬಿಡು. ಅದನ್ನೇ ಒಂದು ದೊಡ್ಡದು ಮಾಡಬೇಡ. ಈಗ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಗೊತ್ತಾದರೆ ಸುಮ್ಮನೆ ಬೇಜಾರು ಮಾಡ್ಕೊಂತಾರೆ. ಬಿಡು, ಹೋಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಈಗ ಹೊರಗಿನ ಜನಕ್ಕೆ ಗೊತ್ತಾಗ್ಬಿಟ್ರೆ ನಮ್ಮನ್ನು ತುಂಬ ಆಡ್ಕೊಳ್ತಾರೆ. ಈಗ ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಅಷ್ಟು ನನಗೆ ಹಿಂಸೆ ಆಗ್ತೈತೆ. ಇವಾಗ ಹೇಳೋಕ್ಕೆ ಹೋದ್ಯಾ ನಮ್ಮ ಅಣ್ಣ ನಮ್ಮ ಅತ್ತಿಗೆ ನಮ್ಮಮ್ಮ ಎಲ್ಲರ ಹತ್ರನೂ ಸಾದ್ರೆ ಆಗ್ತೀವಿ. ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.